ಇವತ್ತು ನವರಾತ್ರಿಯ 3ನೇ ದಿನ. ಪೂಜೆಗೆ ಕೆಂಪು ದಾಸವಾಳ, ಮಲ್ಲಿಗೆ ಹೂವು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಬುಧವಾರ ಆಗಿರೋದ್ರಿಂದ ಗಣೇಶನಿಗೆ ಒಂದು ಸ್ವಲ್ಪ ಗರಿಕೆ, ತುಳಸಿ ಎಲ್ಲನೂ ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ಇವತ್ತು ದುರ್ಗಾದೇವಿಯ 3ನೇ ಅವತಾರ ಚಂದ್ರಘಂಟಾ ದೇವಿಯನ್ನು ಆರಾಧನೆ ಮಾಡಲಾಗ್ತಾ ಇದೆ. ಬೆಳಗಿನ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಿನ್ನೆ ಇಟ್ಟಿರುವಂಥ ಹೂಗಳನ್ನೆಲ್ಲ ನಿಧಾನವಾಗಿ ತೆಗಿತಾ ಇದ್ದೀನಿ. ವಿಗ್ರಹ, ದೀಪಗಳು, ಕಳಸ ಯಾವುದು ಕೂಡ ಅಲಗಾಡಬಾರ್ದು. ಹಾಗಾಗಿ ತುಂಬ ನಿಧಾನವಾಗಿ ಹೂಗಳನ್ನೆಲ್ಲ ತೆಗೆದು ನಿಧಾನವಾಗಿ ಹೂಗಳನ್ನೆಲ್ಲ ಇಡ್ತಾ ಇದ್ದೀನಿ. ಯಾವ ರೀತಿ ಇಡ್ತಾ ಇದ್ದೀನಿ ಅಂತ ಗಮನಿಸ್ಕೊಳ್ಳಿ. ಸಿಂಪಲ್ ಆಗಿ ಒಂದೊಂದೇ ಹೂಗಳನ್ನ ಇಟ್ಟು ಪ್ರತಿದಿನ ಪೂಜೆ ಮಾಡ್ತಾ ಇದ್ದೀನಿ. ಆದಷ್ಟು ವಿಗ್ರಹಗಳಿಗಿಂತ ಸ್ವಲ್ಪ ಮುಂದೆ ಹೂವನ್ನು ಇಡೋದ್ರಿಂದ ಹೂವು ಇಡೋದಕ್ಕೆ, ತೆಗೆಯೋದಕ್ಕೆ ಅನುಕೂಲ ಆಗುತ್ತೆ. ವಿಗ್ರಹಗಳು ಕೂಡ ಅಲಗಾಡೋದಿಲ್ಲ. ಈ ರೀತಿ ಪೂಜೆ ಮಾಡಿದ್ದೀನಿ. ಹೇಗೆ ಕಾಣ್ತಾ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಪ್ರತಿದಿನ ಬೆಳಗ್ಗೆ ಆಯಾ ದೇವಿಯ ಸ್ತೋತ್ರಗಳ ಜೊತೆಗೆ ಹನುಮಾನ್ ಚಾಲೀಸ ಮತ್ತು ಕಾರ್ಯಸಿದ್ಧಿ ಆಂಜನೇಯ ಮಂತ್ರ ಹೇಳ್ಕೊತಾ ಇರ್ತೀನಿ.